ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ವೈಟ್ ಕಾಲರ್ ಕ್ರೈಮ್ಸ್ ಅನ್ನುವಂಥ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟ್ ಹೇಗೆ ಅಂತಂದ್ರೆ ತುಂಬಾ ದೊಡ್ಡ ಲೆವೆಲ್ ಕಾರ್ಪೊರೇಟ್ ಲೆವೆಲ್ನ ಕ್ರೈಮ್ಸ್ಗಳು. ಯಾವ ರೀತಿ ಅಂತಂದ್ರೆ ಈ ಪೊಲೀಸ್ ಅವ್ರು ಮಾಡೋದು, ಪ್ರೊಫೆಷನಲ್ಸ್ ಮಾಡೋದು, ಅಪ್ಪರ್ ಕ್ಲಾಸ್ ಅವ್ರು ಮಾಡುವಂಥದ್ದು. ಅಂದ್ರೆ ಇವ್ರ ಕಣ್ಣಿಗೆ ಕಾಣಿಸಲ್ಲ. ಜಡ್ಜಸ್ಗಳು, IAS ಆಫೀಸರ್ಸ್ಗಳು, ಬ್ಯೂರೋಕ್ರಾಟ್ಸ್, IPS ಆಫೀಸರ್ಸ್ಗಳು ಇವ್ರು ಮಾಡುವಂಥ ಕ್ರೈಮ್ಸ್ಗಳು ವೈಟ್ ಕಾಲರ್ ಅಂತಾನೆ ಇಟ್ಟಿದ್ದಾರೆ. ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸಲ್ಲ ಅವ್ರು ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಅವರೇ ಕ್ರೈಮ್ ಮಾಡ್ತಾ ಇರ್ತಾರೆ. So, ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ ಇದು ವೈಟ್ ಕಾಲರ್ ಕ್ರೈಮ್ ಅನ್ನುವಂಥದ್ದು. KSL ಇದು ನಿಮ್ಮನ್ನ 5 ಯೂನಿಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಯೂನಿಟ್ 1, 2, 3, 4, 5 5 ಯೂನಿಟ್ಗಳಾಗಿ. ತುಂಬಾ ಸುಂದರವಾಗಿ, ತುಂಬಾ ಚೆನ್ನಾಗಿ ಮಜ್ಜವಾಗಿರುವಂಥ ಸಬ್ಜೆಕ್ಟ್ ಇದು. ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ವೈಟ್ ಕಾಲರ್ ಕ್ರೈಮ್ ಅನ್ನುವಂಥದ್ದು. ಇದನ್ನ ಕನ್ನಡದಲ್ಲಿ ಶ್ವೇತ ಕೊರಳ ಪಟ್ಟಿ ಅಂತಾನೆ ಕರೀತಾರೆ. ಇದೇ ರೀತಿ ಇರುವಂಥದ್ದು ಶ್ವೇತ ಕೊರಳ ಪಟ್ಟಿ. ನಿಮ್ಮ ಸಬ್ಜೆಕ್ಟ್ ಹೆಸರು ಕೂಡ ಇದೇ ರೀತಿ ಇದೆ. ಶ್ವೇತ ಕೊರಳ ಪಟ್ಟಿ ಅಂತ ಕರಿತೀವಿ ನಾವು, ವೈಟ್ ಕಾಲರ್ ಕ್ರೈಮ್. ಸರ್, ಇದು ಫಸ್ಟ್ ಸಬ್ಜೆಕ್ಟ್ ಏನು ಅಂತ ನಮಗೆ ಹೇಳಿ, ಆಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನಾವು ಕಂಟಿನ್ಯೂ ಹೋಗೋಕ್ಕೆ ಅಂತ ಬಂದಾಗ. ಈ ಸಬ್ಜೆಕ್ಟ್ ಯಾವ ರೀತಿ ಅಂದರೆ ವೈಟ್ ಕಾಲರ್ ಕ್ರೈಮು, ಈಗ ಒಬ್ಬ IAS ಆಫೀಸರ್ ಇರ್ತಾನೆ, ಒಬ್ಬ IPS ಆಫೀಸರ್ ಇರ್ತಾನೆ, ಅಥವಾ ಒಬ್ಬ ಜಡ್ಜ್ ಇರ್ತಾನೆ ಅಂತ ಅನ್ಕೋಣ. ಇರ್ತಾರೆ ಅಂತ ಬೆಲೆ ಕೊಡಬೇಕು, ಬಟ್ ಒಂದು ಕೆಟ್ಟ ಕರಪ್ಷನ್ ಅನ್ನುವಂಥ ಅದು ಇದು ಮಾಡ್ಕೊಂಡು ಕೆಲಸಗಳು ಮಾಡಿದಾಗ ಇರ್ತಾನೆ ಅಂತಂದ್ರೂ ಸಮಸ್ಯೆ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರೊಫೆಷನಲ್ಸ್ಗಳು, ಹೈ ಲೆವೆಲ್ ಬಿಸ್ನೆಸ್ ಮ್ಯಾನ್ಸ್ಗಳಿರ್ತಾರೆ, ಮಲ್ಟಿ ಕಂಪನಿ MNC ಕಂಪನಿ ಓನರ್ಸ್ಗಳು, ಬಿಸ್ನೆಸ್ ಮ್ಯಾನ್ಗಳಂತೀವಿ. ಸೊ ಇವರೆಲ್ಲ ಏನಿರ್ತಾರೆ ತುಂಬಾ ಅಪ್ಪರ್ ಕ್ಲಾಸ್ನವರು. ತುಂಬಾ ಅಪ್ಪರ್ ಕ್ಲಾಸ್ ಅಂತಂದ್ರೆ ಇವರೆಲ್ಲ ಟಾಪ್ ಲೆವೆಲಲ್ಲಿ ಇಡೀ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ IAS, ಒಬ್ಬ IPS, ಒಬ್ಬ ಮಿನಿಸ್ಟರ್, ಇವನ್ ಮಿನಿಸ್ಟರ್, MLA, MP ಇವರೆಲ್ಲ ತುಂಬಾ ಕಡಿಮೆ ಇರೋದು. ಒಂದು 100% ಪಾಪ್ಯುಲೇಷನ್ ಅಲ್ಲಿ 99% ಮಧ್ಯಮ ವರ್ಗದವರು, ಕೆಲಸ ಕಾರ್ಮಿಕರು, ಇವರು ಸಣ್ಣ ಪುಟ್ಟ ವ್ಯಕ್ತಿಗಳಿದ್ದಾರೆ. ಇವರೆಲ್ಲ ಏನು ಹೇಳಿದೆ, ಈ ನಾನು ಬ್ರಾಕೆಟಲ್ಲಿ ಹೇಳಿದ್ನಲ್ಲ, IAS IPS ಜಡ್ಜಸ್, ಇವರೆಲ್ಲ ಜಸ್ಟ್ 1% ಅಷ್ಟೇ ಇರೋದು. ಈ 1% ಜನ 99% ಜನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈ 1% ಜನ ತುಂಬಾ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇರುವಂಥವ್ರು, ಹೈ ಲೆವೆಲ್ ಬಿಲ್ಡಪ್ ಇರುವಂಥವ್ರು, ಹೈ ಲೆವೆಲ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಅಂತವ್ರು ಮಾಡುವಂಥ ಕ್ರೈಮ್ಸ್ಗಳಿದೆಯಲ್ಲ, ಯಾರಿಗೂ ಗೊತ್ತಾಗಲ್ಲ ಅವ್ರು ಮಾಡಿದ್ರು ಅಂತ. ಅವ್ರು ಎಷ್ಟು ವೈಟ್ ಚಿಟ್ ಇರ್ತಾರೆ, ಕ್ಲೀನ್ ಚಿಟ್. ಅವರು ಏನ್ ತಪ್ಪು ಮಾಡಿದ್ರು ಗೊತ್ತಾಗಲ್ಲ. ಕೆಲವೊಂದು ಮೂವೀಸ್ಗಳಲ್ಲಿ ನೋಡ್ತೀರಾ ಗೊತ್ತಾ, ಸಾಯಿಸೋದು ರೌಡಿನೇ, ಸಾಯಿಸೋದು ಪೊರ್ಕಿನೇ, ಸಾಯಿಸೋದು ಲೋ ಲೆವೆಲ್ ಒಬ್ಬ ಸ್ಲಮ್ ಹುಡುಗನೇ, ಆದ್ರೆ ಸಾಯಿಸಕ್ಕೆ ಸುಪಾರಿ ಕೊಡೋದು ಯಾರು, ಸಾಯಿಸಕ್ಕೆ ಫಂಡ್ ಕೊಡೋದು ಯಾರು, ಸಾಯಿಸಕ್ಕೆ ಮೆಸೇಜ್ ಕಳ್ಸೋದು ಯಾರು? ಸೊ ಇಲ್ಲಿ ಗೊತ್ತಿಲ್ಲದೆ ಇರುವಂತ ಒಂದು ಲೋಕ ಇದೆಯಲ್ಲ, ಅಂದ್ರೆ ಟಾಪ್ ಲೆವೆಲ್ ಅಲ್ಲಿ ಆಟ ಆಡುವಂತ ಒಂದು ಲೋಕ ಇದೆಯಲ್ಲ, ಆ ಲೋಕನೇ ನಾವು ವೈಟ್ ಕಾಲರ್ ಕ್ರೈಮ್ ಅಂತ ಕರಿತೀವಿ. ಆ ಲೋಕದ ಬಗ್ಗೆನೇ ನಿಮ್ಮ ಇಡೀ ಸಬ್ಜೆಕ್ಟ್. ಅಂತಂದ್ರೆ ಕಣ್ಣಿಗೆ ಕಾಣಿಸಲ್ಲ, ತುಂಬಾ ಬೇರೆ ಲೆವೆಲ್ ಕ್ರೈಮ್ಸ್ಗಳಿವೆಲ್ಲ ಇವು. ಸೊ ವೈಟ್ ಕಾಲರ್ ಕ್ರೈಮ್ ಅಂತ ಹೇಳಿದಾರೆ ಅಂತಂದ್ರೆ, ಕಾಲರ್ ಅಂತಂದ್ರೆ ಏನು? ಹುಡುಗರ ಶರ್ಟ್ ಇರುತ್ತಲ್ವ ಪಟ್ಟಿ, ಕಾಲರ್ಗಳು ಗೊತ್ತಲ್ವಾ, ನೆಕ್ ಹತ್ರ ಇರುತ್ತಲ್ವಾ, ಶರ್ಟಿಗೆಲ್ಲ ಇರುತ್ತಲ್ಲ, ಅದೇ ಕಾಲರ್. ವೈಟ್ ಕಾಲರ್ ಅಂತಂದ್ರೆ ಏನು? ವೈಟ್ ಕಾಲರ್ ಅಂತಂದ್ರೆ ಕಾಲರು ಕೂಡ ಕೊಳೆ ಆಗಲ್ಲ. ಅವ್ರು ಮಾಡುವಂತ ಅಪರಾಧಗಳು ಯಾವ ರೀತಿ ಇರುತ್ತೆ ಅಂದ್ರೆ ಗೊತ್ತೂ ಆಗಲ್ಲ. ತುಂಬಾ ವೈಟ್ ಆಗಿ ಡಿಸಿಪ್ಲಿನ್ ಆಗಿ ಕಾಣ್ತಾರೆ ಅವರು. ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಸೊಸೈಟಿಯಲ್ಲೆಲ್ಲ ಬಿಸ್ನೆಸ್ ಮ್ಯಾನ್ ಎಲ್ಲ ಹೇಗೆ ಓಡಾಡ್ತಾರೆ, ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು, IAS ಆಫೀಸರ್ ಇನ್ಶರ್ಟ್ ಮಾಡ್ಕೊಂಡು, IPS ಆಫೀಸರ್ ಇನ್ಶರ್ಟ್ ಮಾಡ್ಕೊಂಡು, ಗೊತ್ತಾಗದೆ ಇರೋ ರೀತಿಯಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಕ್ರೈಮ್ಸ್ ಗಳನ್ನ ಮಾಡಿಸ್ತಾರೆ. ಬ್ಯಾಕ್ ಎಂಡ್ ಕ್ರೈಮ್ಸ್, ವೈಟ್ ಕಾಲರ್ ಕ್ರೈಮ್ಸ್, ಆಯ್ತಾ? ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಯಾವ ವಿಷಯದ ಆಧಾರದ ಮೇಲೆ ವೈಟ್ ಕಾಲರ್ ಕ್ರೈಮ್ಸ್ ಅನ್ನುವಂಥದ್ದು ಫ್ರೇಮ್ ಆಗಿದೆ ಅಂತ. ಸೊ ಈಗ ಒಂದೊಂದೇ ಯೂನಿಟ್ಗಳನ್ನು ನೋಡ್ತಾ ಹೋಗೋಣ. ಇನ್ನೊಂದು ಸ್ವಲ್ಪ ನಿಮಗೆ ಡೀಪ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ನಾವು ಯಾವ್ಯಾವ ರೀತಿಯಾದಂಥ ಕ್ರೈಮ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಂತ. ಸೊ ಯೂನಿಟ್ 1 ನೀವು ತುಂಬಾ ಚೆನ್ನಾಗಿ ಓದ್ಬಿಟ್ರೆ, ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯೂನಿಟ್ 1 ನೀವು ತುಂಬಾ ಚೆನ್ನಾಗಿ ಓದ್ಬಿಟ್ರೆ ಯೂನಿಟ್ 2, 3, 4, 5 ಓದುವಂತ ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೂನಿಟ್ 1 ಅಲ್ಲಿ ಇರುವಂತದನ್ನೇ ಸ್ಪ್ಲಿಟ್ ಮಾಡಿ ಯೂನಿಟ್ 2, 3, 4, 5 ಗೆ ಕೊಟ್ಟಿದ್ದಾರೆ. ಸೊ ಯೂನಿಟ್ 1 ಅಲ್ಲಿ ಫಸ್ಟ್ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ಇಂಟ್ರೊಡಕ್ಷನ್ ಬಗ್ಗೆನೇ ಮಾತಾಡುತ್ತೆ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ ಸಬ್ಜೆಕ್ಟ್ ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದೆ. ವೈಟ್ ಕಾಲರ್ ಕ್ರೈಮ್ ನ ಇಂಟ್ರೊಡಕ್ಷನ್, ವೈಟ್ ಕಾಲರ್ ಕ್ರೈಮ್ ಅಂತ ಏನು, ಸೊ ಈ ವೈಟ್ ಕಾಲರ್ ಕ್ರೈಮ್ ಏನಿದೆ, ಆ ವೈಟ್ ಕಾಲರ್ ಕ್ರೈಮ್ ನ ಕಾನ್ಸೆಪ್ಟ್ ಏನ್ ಮಾತಾಡುತ್ತೆ, ಆ ವೈಟ್ ಕಾಲರ್ ಕ್ರೈಮ್ ನ ಪರಿಕಲ್ಪನೆ ಏನು, ಒಂದು ಪರಿಚಯ ಏನ್ ಮಾತಾಡುತ್ತೆ ಅಂತ. ಇಂಡಿಯಾದಲ್ಲಿ ವೈಟ್ ಕಾಲರ್ ಕ್ರೈಮ್ ನ ಬಗ್ಗೆ ಯಾವ ರೀತಿ ಡಿವಿಯನ್ಸಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ. ಇಂಡಿಯಾದಲ್ಲಿ ವೈಟ್ ಕಾಲರ್ ಕ್ರೈಮ್ಸ್ ನಲ್ಲಿ ನಮ್ಮ ಈ ಸಾಮಾಜಿಕ ಮತ್ತು ಆರ್ಥಿಕ ಅಫೆನ್ಸಸ್ ಗಳಲ್ಲಿ ನಾವು ಕೆಟಗರೈಸ್ ಮಾಡಿದಾಗ ನಾವು ಯಾವ ರೀತಿ ಒಂದು ವರ್ಗಗಳ, ಒಂದು ವಿಧಾನಗಳನ್ನ, ಒಂದು ಟೈಪ್ಸ್ ಅನ್ನ, ಒಂದು ಸ್ಟೇಜಸ್ ಗಳನ್ನ ನೋಡ್ತೀವಿ ಅಂತ. ಸೊ ಮೊದಲನೇ ಸ್ಟೇಜ್ ನಲ್ಲಿ ಅಧಿಕೃತ ವಿಚಲನ ಅಂತಿದೆ. ಅಂದ್ರೆ ಡಿವಿಯನ್ಸಸ್ ಅಂತಂದ್ರೆ ಎಲ್ಲಿ ನಾವು ಡೈವರ್ಷನ್ಸ್ ಗಳನ್ನ ನೋಡ್ತೀವಿ ಅಂತ. ಮೊದಲನೇದಾಗಿ ಅಫಿಷಿಯಲ್ಸ್ ಗಳು ಅಂತ ಕರಿತೀವಿ.
ಸೊ ಈ ಅಫಿಷಿಯಲ್ಸ್ ಲಿಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತಾ? ಸೊ ಯಾರ್ಯಾರು ಕ್ರೈಮ್ ಮಾಡ್ತಾರೆ ಅಂತ ಅಫಿಷಿಯಲ್ಸ್ಗಳು. ಅಫಿಷಿಯಲ್ ಲಿಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ? ಲೆಜಿಸ್ಲೇಟರ್ಸ್ ಬರ್ತಾರೆ. ಲೆಜಿಸ್ಲೇಟರ್ಸ್ ಅಂದ್ರೆ ಏನು? MLA, MP, ನಿಮ್ಮ ಊರ್ ಕಾರ್ಪೊರೇಟ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸದಸ್ಯರು, ಇವರೆಲ್ಲ ವೈಟ್ ಕಾಲರ್ ಕ್ರೈಮ್ಸ್ಗಳು. ತುಂಬಾ ದೊಡ್ಡ ಮನುಷ್ಯರು, ನೋಡ್ಲಿಕ್ಕೆ ಮಾತ್ರ ತುಂಬಾ ದೊಡ್ಡ ಮನುಷ್ಯರು, ಮಾಡುವಂಥದ್ದೆಲ್ಲ ಹಲ್ಕ ಕೆಲಸ ಅಂತಾರಲ್ಲ ಆ ರೀತಿ. ಸೊ ಆ ಡಿವಿಯನ್ಸಸ್ಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀರಾ. ಆಮೇಲೆ ಜಡ್ಜಸ್ಗಳು, ಕೆಲವು ಜಡ್ಜಸ್ಗಳು ಸೇಲ್ ಆಗ್ತಾರೆ, ಕೆಲವು ಜಡ್ಜಸ್ಗಳು. ಆಮೇಲೆ ಬ್ಯೂರೋಕ್ರಾಟ್ಸ್ಗಳು ಅಂತ ಇದೆ. ಬ್ಯೂರೋಕ್ರಾಟ್ಸ್ ಅಂತ ಬಂದಾಗ ಬ್ಯೂರೋಕ್ರಾಟ್ಸ್ಗಳಲ್ಲಿ ಯಾರ್ಯಾರು ಬರ್ತಾರೆ? IAS ಆಫೀಸರ್, IPS ಆಫೀಸರ್, AC, DC ಇವರೆಲ್ಲ ಬರ್ತಾರೆ. ಸೊ ಇವರೆಲ್ಲ ಹೇಗೆ ಅಂತಂದ್ರೆ ಇವ್ರು ಕ್ರೈಮ್ ಮಾಡೋದು ಗೊತ್ತೇ ಆಗಲ್ಲ. ಇವ್ರು ಯಾರೋ ಒಬ್ಬ ಇನ್ನೊಬ್ಬನಿಟ್ಟು ಸೆಕೆಂಡ್ ಪಾರ್ಟಿನ ಕ್ರೈಮ್ ಮಾಡಿಸ್ತಾ ಇರ್ತಾರೆ. ಬಟ್ ಕ್ರೈಮ್ ಆದ ಕ್ರೈಮ್ಸ್ ಅಲ್ವಾ. ಸೊ ಅದನ್ನ ನಾವು ನಂಬರ್ 1 ಡಿವಿಯನ್ಸ್ ಅಂತ ಕರಿತೀವಿ. ಸೆಕೆಂಡ್, ಪ್ರೊಫೆಷನಲ್ ಡಿವಿಯನ್ಸಸ್. ಸೊ ಪ್ರೊಫೆಷನಲ್ ಡಿವಿಯನ್ಸಸ್ ಅಲ್ಲಿ ಟ್ರೇಡ್ ನ ಒಂದು ವ್ಯಾಪಾರದ ಡಿವಿಯನ್ಸಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಥರ್ಡ್, ಟ್ರೇಡ್ ಡಿವಿಯನ್ಸಸ್, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿವಿಯನ್ಸಸ್ಗಳು. ಫೋರ್ತ್ ಬಂದ್ಬಿಟ್ಟು ಲ್ಯಾಂಡ್ ಲಾಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು. ಓಕೆ, ಥರ್ಡ್ ಫೋರ್ತ್. ಓಕೆ, ಭೂ ಕಾನೂನಿಗೆ ಸಂಬಂಧಪಟ್ಟಿರುವಂತಹ ವಿಚಲನ ಆಗಿರ್ಬೋದು. ಅಥವಾ ಫಿಫ್ತ್ ಬಂದ್ಬಿಟ್ಟು ಅಪ್ಪರ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು. ತುಂಬಾ ಅಪ್ಪರ್ ಕ್ಲಾಸ್ ಅಲ್ಲಿ ಇರ್ತಾರಲ್ಲ, ಟಾಪ್ ಕ್ಲಾಸ್ ಅಲ್ಲಿ ತುಂಬಾ ದುಡ್ಡಿರುವಂತರು, ಅವರ ಡಿವಿಯನ್ಸಸ್ಗಳು. ಸಿಕ್ಸ್ತ್ ಬಂದ್ಬಿಟ್ಟು ಪೊಲೀಸ್ ಆಫೀಸರ್ಸ್ಗಳೇನಿರ್ತಾರೆ ಅವರ ಡಿವಿಯನ್ಸಸ್ಗಳು, ಅವರ ಡಿಸ್ಟರ್ಬೆನ್ಸ್ಗಳು, ಪೊಲೀಸ್ ಆಫೀಸರ್ಸ್ಗಳು ಮಾಡುವಂತ ಕ್ರೈಮ್ಸ್ಗಳು. ಆಮೇಲೆ ಜೆಂಡರ್ ಬೇಸ್ ನಲ್ಲಿ ಮಾಡುವಂತ ಡಿವಿಯನ್ಸಸ್ಗಳ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ರಿಲಿಜಿಯಸ್ ಲೀಡರ್ಸ್ಗಳೇನಿರ್ತಾರೆ, ಧಾರ್ಮಿಕ ಗುರುಗಳು ಅಂತ ನಾವೇನ್ ಕರಿತೀವಿ, ಧಾರ್ಮಿಕ ಮುಖಂಡರು ಅಂತ ಏನ್ ಕರಿತೀವಿ, ಧಾರ್ಮಿಕ ಸಂಘಟನೆಗಳು ಅಂತ ಏನ್ ಕರಿತೀವಿ, ಅವರಿಂದ ಆಗುವಂತ ಕ್ರೈಮ್ಸ್ಗಳು. ಈ ಧಾರ್ಮಿಕ ಲೀಡರ್ಸ್ ಅಥವಾ ಆರ್ಗನೈಸೇಷನ್ ಜಗಳಗಳು ಅಂತಂದ್ರೆ ಯಾವುದೇ ಒಂದು ಧರ್ಮ ಆಗ್ಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವುದೇ ಒಂದು ಧರ್ಮ ಆಗ್ಲಿ, ಅವ್ರದೇ ಆದಂತ ಒಂದು ವಿಂಗ್ಸ್ ಗಳಿರ್ತವೆ. ಸೊ ಆ ವಿಂಗ್ಸ್ ಗಳಿಗೆ ಫಂಡ್ ಎಲ್ಲ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಚೂ ಬಿಟ್ಬಿಟ್ಟು ಜನರ ಮಧ್ಯದಲ್ಲಿ ಗಲಾಟೆ ಹಬ್ಸಿ ಅಂತೇಳಿ ಮಾಡಿಸುವಂಥದ್ದು. ಯಾರು ಮಾಡ್ತಾರೆ ಇದೆಲ್ಲ? ಪೊಲಿಟಿಷಿಯನ್ಸ್ಗಳು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳ ಕೆಲಸನೇ ಅದು. ಈ ಬುದ್ಧಿ ಇಲ್ದೇ ಇರೋವಂಥವ್ರು ಅದನ್ನ ಫಾಲೋ ಮಾಡ್ಕೊಂಡು, ಕೆಲಸ ಇಲ್ಲದೆ ಮಾಡೋ ಕೆಲಸ ಇರಲ್ಲ, ಅವರೇ ಅಂತಕ್ಕೆಲ್ಲ ಫಾಲೋ ಮಾಡೋದಲ್ಲ, ಅದೆಲ್ಲ ಫಾಲೋ ಮಾಡ್ಕೊಂಡು ಜೈಕಾರ ಹಾಕೊಂಡು ಎನಿ ಧರ್ಮ, ನಾನು ಎಲ್ಲ ಧರ್ಮದಲ್ಲಿ ಹೇಳ್ತಾ ಇರುವಂಥದ್ದು, ಜೈಕಾರ ಹಾಕೊಂಡು ಹಿಂದೆ ಹೋಗ್ತಾರೆ. ಸೊ ಪೊಲಿಟಿಷಿಯನ್ ದುಡ್ಡು ಮಾಡ್ಕೊಂಡು ಇನ್ನೂ ಕೂಡ ಮೇಲೆ ಹೋಗ್ತಾನೆ ಇರ್ತಾನೆ. ಇವ್ರು ಜೈಕಾರ ಹಾಕ್ತಾ ತಿಂಡಿ ಟಿಫನ್ ತಿನ್ಕೊಂಡು ಮನೆಯಲ್ಲಿ ರಾತ್ರಿ ಒಂದು ಮುಗಿಸ್ಕೊಂಡು ಬಂದ್ಬಿಟ್ರೆ ನಿಮ್ದೇ ಆದಂತ ಜೀವನ. ಸೊ ಅದೇ ಎಜುಕೇಶನ್ ಮತ್ತು ಅನ್ಎಜುಕೇಟೆಡ್ಗೆ ಅದೇ ಡಿಫ್ರೆನ್ಸ್. ಸೊ ಈ ರೀತಿಯಾದಂಥ ಡಿವಿಯನ್ಸಸ್ಗಳನ್ನು ಕೂಡ ಯೂನಿಟ್ 1 ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಈಗ ಯೂನಿಟ್ 1 ಅಲ್ಲಿ ಏನಿದೆ ಅಂತ ಬಂದಾಗ, ಯೂನಿಟ್ 1 ಅಲ್ಲಿ ವೈಟ್ ಕಾಲರ್ ಕ್ರೈಮ್ ಅಂತಂದ್ರೆ ಏನು, ಇಂಡಿಯಾದಲ್ಲಿ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂತ 7 ರೀತಿಯಾಗಿ ಅಪ್ರೋಚಸ್ಗಳನ್ನ ನೋಡ್ತೀರಾ. ಒಂದು ಅಫಿಷಿಯಲ್ ಡಿವಿಯನ್ಸಸ್ ನೋಡ್ತಾ ಹೋಗ್ತೀರಾ, ಪ್ರೊಫೆಷನಲ್ ಡಿವಿಯನ್ಸ್, ಟ್ರೇಡ್ಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು, ಲಾಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು, ಅಪ್ಪರ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು, ಪೊಲೀಸ್ಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು, ಜೆಂಡರ್ ಬೇಸ್ಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು, ಅದಾದ್ಮೇಲೆ ರಿಲಿಜಿಯಸ್ ಲೀಡರ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ಡಿವಿಯನ್ಸಸ್ಗಳು ನೋಡ್ತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ ನಂಬರ್ 1 ಬಗ್ಗೆ. ಸೊ ಯೂನಿಟ್ ನಂಬರ್ 2 ಅಂತ ಬಂದಾಗ, ಯೂನಿಟ್ ನಂಬರ್ 1 ಅಲ್ಲಿ ಏನು ಲಾಸ್ಟ್ ನೋಡಿದ್ರಲ್ವಾ, ಸೊ ಅದೇ ಮತ್ತೆ ಇಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಯೂನಿಟ್ ನಂಬರ್ 1 ಅಲ್ಲಿ ನೀವೇನ್ ನೋಡಿದ್ರಿ, ಅಫಿಷಿಯಲ್ ಡಿವಿಯನ್ಸ್ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ. ಸೊ ಅದೇ ಅಫಿಷಿಯಲ್ ಡಿವಿಯನ್ಸಸ್ ನ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಹೋಗುತ್ತೆ. ಅಫಿಷಿಯಲ್ ಡಿವಿಯನ್ಸಸ್ ಅಲ್ಲಿ ಯಾರ್ಯಾರು ಬರ್ತಾರೆ? ಅಫಿಷಿಯಲ್ ಡಿವಿಯನ್ಸಸ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ನೋಡಿದಾಗ ನಾವು ಲೆಜಿಸ್ಲೇಟರ್ಸ್ ಗಳು ಬರ್ತಾ ಹೋಗ್ತಾರೆ. ಸೊ ಇದೇ ಅಫಿಷಿಯಲ್ ಡಿವಿಯನ್ಸಸ್ ಗಳಲ್ಲಿ ಬ್ಯೂರೋಕ್ರಾಟ್ಸ್ ಗಳು ಬರ್ತಾ ಹೋಗ್ತಾರೆ. ಇದೇ ಅಫಿಷಿಯಲ್ ಡಿವಿಯನ್ಸಸ್ ಗಳಲ್ಲಿ ಜಡ್ಜಸ್ ಗಳೆಲ್ಲ ಬರ್ತಾ ಹೋಗ್ತಾರೆ. ಸೊ ಇವರ ಬಗ್ಗೆ ಡೀಪ್ ಆಗಿ ಇವರು ಹೇಗೆ ಕ್ರೈಮ್ಸ್ ಗಳನ್ನ ಮಾಡ್ತಾರೆ, ಯಾವ ಯಾವ ರೀತಿಯಾದಂತ ಕ್ರೈಮ್ಸ್ ಗಳನ್ನ ಮಾಡ್ತಾರೆ, ಯಾವ ಯಾವ ರೀತಿಯಾದಂತ ಫ್ರಾಡ್ಸ್ ಗಳನ್ನ ಮಾಡ್ತಾರೆ ಅಂತ ನೋಡ್ತಾ ಹೋಗ್ತೀರಾ. ಸೊ ಈ ಅಫಿಷಿಯಲ್ ಡಿವಿಯನ್ಸಸ್ ಗಳಿಗೆ ತಡೆ ಹಿಡಿಯೋದಕ್ಕೆ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತದ್ದು ಬಂದಿತ್ತು. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರಲ್ಲಿ ಒಂದು ಕಾಯ್ದೆ ಬಂದಿತ್ತು. ಈ ಕಾಯ್ದೆಯ ಒಂದಿಷ್ಟು ಸೈಲೆಂಟ್ ಫ್ಯೂಚರ್ಸ್, ಇಂಪಾರ್ಟೆನ್ಸ್, ರೈಟ್, ಪವರ್ಸ್, ಫಂಕ್ಷನ್ಸ್, ಡ್ಯೂಟೀಸ್ ಗಳನ್ನ ಸ್ಟಡಿ ಮಾಡ್ತಾ ಹೋಗ್ತೀರಾ. ಯೂನಿಟ್ ತುಂಬಾ ಸಿಂಪಲ್ ಆಗಿದೆ ನೋಡ್ಲಿಕ್ಕೆ. ಆಮೇಲೆ ಯೂನಿಟ್ 2ನೇ ಅಂತಲ್ಲ, ಯೂನಿಟ್ 2, 3, 4, 5 ಎಲ್ಲ ಯೂನಿಟ್ಗಳು ಅಷ್ಟೇ ಸಿಂಪಲ್ ಆಗಿದೆ. ಬಟ್ ಆದ್ರೆ ಇದರಲ್ಲೇ ಸಿಂಗಲ್ ಲೈನ್ ಕೊಟ್ಟಿದ್ದಾರೆ ಅಂತ ಹಾಗೆ ಬಿಡಕ್ ಬರಲ್ಲ. ಕ್ವಶನ್ಸ್ ಗಳನ್ನ ತುಂಬಾ ಡೀಪ್ ಆಗಿ ಒಳಗಡೆಯಿಂದ ರೈಸ್ ಮಾಡ್ತಾರೆ. ಸೊ ಅದನ್ನ ನಾನು ಬರೀ ಸಿಲೆಬಸ್ ನ ಮುಗಿಸುವಂತ ಉದ್ದೇಶ ಇಲ್ಲದೆ ಕ್ಲಿಯರ್ ಆಗಿ ಎಲ್ಲ ಕ್ವಶನ್ಸ್ ಗಳು ರಿವೈಸ್ ಆಗಬೇಕು ಅಂತ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ಕೊಟ್ಟಿದ್ದೀನಿ. ಸೊ ಯೂನಿಟ್ 2 ನ ಬಗ್ಗೆ ಇದಿಷ್ಟು, ಯೂನಿಟ್ 2 ನ ಬಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಯೂನಿಟ್ 3 ನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಯೂನಿಟ್ 3 ಅಲ್ಲಿ ಬಂದಾಗ, ಯೂನಿಟ್ 3 ಅಲ್ಲಿ ಅದೇ ಡಿವಿಯನ್ಸಸ್ಗಳು ಪೊಲೀಸ್ ಆಫೀಸರ್ಸ್ ಮತ್ತೆ ಪೊಲಿಟಿಷಿಯನ್ ನ ಮೇಲೆ ಡಿಸ್ಕಷನ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ನ ಮೇಲೆ. ಲಾಸ್ಟ್ ಯೂನಿಟ್ ಅಲ್ಲಿ ಪ್ರೊಫೆಷನಲ್ಸ್ ಗಳ ಮೇಲೆ, ಲಾಸ್ಟ್ ಯೂನಿಟ್ ಪ್ರೊಫೆಷನಲ್ ಡಿವಿಯನ್ಸ್ ನಾವು ನೋಡಿದ್ವಿ. ಈ ಯೂನಿಟ್ ಅಲ್ಲಿ ಪೊಲೀಸ್ ಮತ್ತೆ ಪೊಲಿಟಿಷಿಯನ್ಸ್ ಗಳೇನಿದ್ದಾರೆ, ಸಾರಿ ಲಾಸ್ಟ್ ಒಂದು ಯೂನಿಟ್ ಅಲ್ಲಿ ಅಫಿಷಿಯಲ್ ಡಿವಿಯನ್ಸ್ ನೋಡಿದ್ವಿ.
ಈ ಯೂನಿಟ್ ಅಲ್ಲಿ ಪೊಲೀಸ್ ಮತ್ತೆ ಪೊಲಿಟಿಷಿಯನ್ಸ್ಗಳೇನಿದ್ದಾರೆ ಇವರು ಯಾವ ರೀತಿ ವೈಟ್ ಕಾಲರ್ ಕ್ರೈಮ್ ನ ಮಾಡ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಒಂದು NN ಹೋರಾ ಕಮಿಟಿ ಅನ್ನುವಂಥದ್ದು ಕೂರಿಸಿದ್ರು. ತುಂಬಾ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಈ ಕಮಿಟಿಯಲ್ಲಿ ಡಿಸೈಡ್ ಮಾಡ್ತಾರೆ ಪೊಲೀಸ್ ಅವರು ಹೇಗೆ ಈ ವೈಟ್ ಕಾಲರ್ ಕ್ರೈಮ್ಸ್ ಗಳನ್ನ ಮಾಡ್ತಾರೆ, ಪೊಲಿಟಿಷಿಯನ್ಸ್ ಗಳೇ ವೈಟ್ ಕಾಲರ್ ಕ್ರೈಮ್ಸ್ ಗಳನ್ನ ಮಾಡ್ತಾರೆ ಅಂತ ಸಮ್ ರೆಕಮೆಂಡೇಶನ್ಸ್ ಗಳನ್ನ ಈ ಹೋರಾ ಕಮಿಟಿ ಕೊಡ್ತಾ ಹೋಗುತ್ತೆ. ಸೊ ಹೋರಾ ಕಮಿಟಿಯ ಒಂದಿಷ್ಟು ರೆಕಮೆಂಡೇಶನ್ಸ್ ಆದಾದ್ಮೇಲೂ ಕೂಡ ಇವ್ರು ಮೂವ್ ಮಾಡ್ತಾ ಹೋಗ್ತಾರೆ. ಸೊ ನೀವೆಲ್ಲ ಕೇಳಿದಿರಲ್ವಾ, ಈ ಲೋಕಪಾಲ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ರೈಡ್ ಮಾಡ್ತಾರಂತೆ, ಲೋಕಾಯುಕ್ತದರು ಲೋಕಪಾಲ್ನವ್ರು ರೈಡ್ ಮಾಡ್ತಾರಂತೆ ಅಂತ. ಸೊ ಆ ವಿಷಯಗಳನ್ನ ಯೂನಿಟ್ ನಂಬರ್ 3 ಅಲ್ಲಿ ಕಲಿತೀರಾ. ಲೋಕಪಾಲ್ ಬಗ್ಗೆ ಕಲಿತೀರಾ, ಲೋಕಾಯುಕ್ತ ಸಂಸ್ಥೆಗಳ ಬಗ್ಗೆ ಕಲಿತಾ ಹೋಗ್ತೀರಾ, ಪೊಲೀಸ್ ಮತ್ತು ರಾಜಕಾರಣಿಗಳ ಒಂದು ಡಿವಿಯನ್ಸಸ್ ಏನಿದೆ ಅದನ್ನ ಕಲಿತಾ ಹೋಗ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ NN ಹೋರಾ ಒಂದು ಸಮಿತಿಯ ವರದಿನ ಬಗ್ಗೆ ಕಲಿತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ ನಂಬರ್ 3. ಯೂನಿಟ್ ನಂಬರ್ 4 ಅಂತ ನಾನು ಬಂದಾಗ ಯೂನಿಟ್ ನಂಬರ್ 4 ಅಲ್ಲಿ ಪ್ರೊಫೆಷನಲ್ ಡಿವಿಯನ್ಸಸ್ ನ ಬಗ್ಗೆ ಕಲಿತಾ ಹೋಗ್ತೀರಾ. ಪ್ರೊಫೆಷನಲ್ ಡಿವಿಯನ್ಸಸ್ ಅಂದ್ರೆ ಯಾರು? ನಾವು ಬರ್ತೀವಿ ಅದರಲ್ಲಿ. ಮೆಡಿಕಲ್ ಪ್ರೊಫೆಷನ್ನವರು, ಲಾ ಪ್ರೊಫೆಷನ್ನವರು ಅಲ್ವಾ, ಸೊ ಲೀಗಲ್ ಪ್ರೊಫೆಷನ್, ಮೆಡಿಕಲ್ ಪ್ರೊಫೆಷನ್ನವರು ಯಾವ ರೀತಿ ಸ್ಕ್ಯಾಮ್ ನ ಮಾಡ್ತಾರೆ ಅಂತ. ಪ್ರೊಫೆಷನಲ್ ಕೋರ್ಸ್ ಅಂತ ಬಂದಾಗ ಬರುವಂತದ್ದು 2 ರಿಂದ 3 ಕೋರ್ಸ್ ಬರುತ್ತೆ. ಒಂದು ಬಿ ಟೆಕ್ನಿಕಲ್, ಸೊ ಅದೊಂದು ಪ್ರೊಫೆಷನಲ್ ಕೋರ್ಸ್. ಅದರ್ ದ್ಯಾನ್ ದಿಸ್ ಮೆಡಿಕಲ್ ಪ್ರೊಫೆಷನಲ್ ಕೋರ್ಸ್ ಮತ್ತೆ ಲೀಗಲ್ ಪ್ರೊಫೆಷನಲ್ ಕೋರ್ಸ್. ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಕಡಿಮೆ, ಆದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಕೆಟ್ಟ ಲೆವೆಲ್ಗೆ ವೈಟ್ ಕಾಲರ್ ಕ್ರೈಮ್ಸ್ ಗಳು ನಡೆಯುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕಿಡ್ನಿ, ಲಿವರು, ಅದು ಇದು ಸತ್ತಿರಲ್ಲ, ಸತ್ರು ಅಂತ ಹೇಳೋದು, ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದು. ಆಮೇಲೆ ಲೀಗಲ್ ಪ್ರೊಫೆಷನ್ ಅಲ್ಲೂ ಕೂಡ ವೈಟ್ ಕಾಲರ್ ಕ್ರೈಮ್ಸ್ ನಡೆಯುತ್ತೆ. ಹೇಗೆ ಅಂದ್ರೆ ಇಲ್ಲಿಗಲ್ ಆಗಿ ಸುಮ್ಮನೆ ಲ್ಯಾಂಡ್ ಟ್ರಾನ್ಸ್ಫರ್ ಆಗುವಂಥದ್ದಿರುತ್ತೆ, ಮಿಡ್ಲಲ್ಲಿ ಇದ್ಬಿಟ್ಟು ಅವನ ಹೆಸರಿಗೆ ಮಾಡ್ಕೊಳ್ಳೋದು ಲಾಯರ್, ಅಥವಾ ಗೊತ್ತಿರುತ್ತೆ ಈ ರೀತಿ ಎಲ್ಲ ಅಂತ ಅದನ್ನ ಮಿಸ್ ಗೈಡ್ ಮಾಡುವಂಥದ್ದು. ಎನಿಯೋ ನಿಮ್ಗೆ ಗೊತ್ತು ಲಾಯರ್ಸ್ಗಳು ಮಾಡುವಂಥ ಕಿತಾಪತಿಗಳು, ಅವರು ಟಾಪ್ ಲೆವೆಲ್ ಅಲ್ಲೇ ಇರೋದು. ಅವರು ಕೂಡ ಲಾಯರ್ಸ್ಗಳು. ನೀವೇನಿದ್ರೆ ಅಪ್ಕಮಿಂಗ್ ಇನ್ನೊಂದು 6 ತಿಂಗಳು ಬಿಟ್ಟರೆ 4 ತಿಂಗಳು ಬಿಟ್ಟರೆ ನೀವು ಲಾಯರ್ಸ್ಗಳು. ಈಗ ಓದ್ತಾ ಇದ್ರೆ ಎಕ್ಸಾಮ್ ಟೈಮಲ್ಲಿ ಹೋದ್ರೆ ತಿಂಗಳು ಬಿಟ್ಟರೆ ಲಾಯರ್ಸ್ಗಳಲ್ಲ ನೀವು ಅಫಿಷಿಯಲ್. ಸೊ ಅವರು ಕೂಡ ಮಾಡುವಂಥ ಕ್ರೈಮ್ಸ್ಗಳೇನಿದೆ, ಸೊ ಅದನ್ನ ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಈ ರೀತಿಯಾಗಿ ನೀವು ಮೆಡಿಕಲ್ ಪ್ರೊಫೆಷನ್ ಆಗಿರ್ಬೋದು, ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಪ್ರೊಫೆಷನಲ್ ಡಿವಿಯನ್ಸಸ್ಗಳನ್ನ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀರಾ. ಪ್ರೊಫೆಷನಲ್ ಡಿವಿಯನ್ಸಸ್ ಅಲ್ಲಿ 2 ತರ ಬರುತ್ತೆ. ಒಂದು ಮೆಡಿಕಲ್ ಪ್ರೊಫೆಷನ್, ಲೀಗಲ್ ಪ್ರೊಫೆಷನ್. ಈ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಕಮಿಷನ್ ರಿಪೋರ್ಟ್ಸ್ಗಳನ್ನ ಯಾವ ರೀತಿ ಹಾಕ್ತಾರೆ ಅನ್ನುವಂಥದ್ದು ನೋಡ್ತೀರಾ. ಲೀಗಲ್ ಪ್ರೊಫೆಷನ್ ಅಲ್ಲಿ ಯಾವ ರೀತಿ ಡಿವಿಯನ್ಸಸ್ಗಳಾಗುತ್ತೆ, ವೈಟ್ ಕಾಲರ್ ಕ್ರೈಮ್ ಆಗುತ್ತೆ ಅನ್ನುವಂಥದ್ದು ನೋಡ್ತೀರಾ. ಅದರ ಜೊತೆಗೆ ನಮ್ಮ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ನಾವು ನೀವು ಎಲ್ಲ ಇದರ ಅಂಡರ್ಲೇ ವರ್ಕ್ ಮಾಡ್ತಾ ಹೋಗ್ತೀವಿ, ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡರ್ಲೇ ವರ್ಕ್ ಮಾಡ್ತಾ ಹೋಗ್ತೀವಿ. ಆಫ್ಟರ್ ನಿಮ್ಮ ಲಾ ಆದ್ಮೇಲೂ ಕೂಡ, ನಿಮ್ಮ ಲಾಯರ್ಗಿರಿ ಸ್ಟಾರ್ಟ್ ಆದ್ಮೇಲೂ ಕೂಡ. ಸೊ ಅವರ ಪ್ರಕಾರ, ಅವರ ಒಪಿನಿಯನ್ ನಲ್ಲಿ ಡಿಸಿಪ್ಲಿನರಿ ಕಮಿಟೀಸ್ಗಳೇನಂತ ಇದೆ, ಸೊ ಅದರಲ್ಲಿ ಯಾವ ರೀತಿ ಆಕ್ಷನ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಯೂನಿಟ್ 5 ದಲ್ಲಿ ನೀವು ಕಲಿತಾ ಹೋಗ್ತೀರಾ. ಇದಿಷ್ಟು ನಿಮ್ಮ 5 ಯೂನಿಟ್ನ ಬಗ್ಗೆ. ಪ್ರತಿ ಟಾಪಿಕ್ ತುಂಬಾ ಕೆದಕಿ ಡೀಪ್ ಆಗಿ ನಾನು ಕ್ಲಾಸಸ್ಗಳನ್ನ ಮಾಡ್ಕೊಟ್ಟಿದ್ದೇನೆ. ಸೊ 100% ಕ್ಲಾಸಸ್ಗಳಿಗೆ ಜಸ್ಟ್ ಈ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಒಂದು ಟೆಕ್ಸ್ಟ್ ಮಾಡಿ, ನಮ್ಮವರು ರಿವರ್ಟ್ ಬ್ಯಾಕ್ ಆಗ್ತಾರೆ ನಿಮ್ಮ ಜೊತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋ ಜೊತೆ ನಾವು ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.